ಬ್ರಹ್ಮಾನಂದ ಅಂತ ಹೇಳಿ PC10 ಅವರು ವಾಟ್ಸಪ್ ಸ್ಟೇಟಸಲ್ಲಿ ಸ್ವಲ್ಪ ಡಿಪಾರ್ಟ್ಮೆಂಟಿಗೆ ಧಕ್ಕೆ ಆಗುವಂಗೆ ಸ್ವಲ್ಪ ಒಂದು ಪೋಸ್ಟ್ ಹಾಕ್ಕೊಂಡಿದ್ರು. ಆ ಪ್ರಯುಕ್ತ ನಾವು ಅವ್ರ ಜೊತೆ ಮಾತಾಡಿದ್ದೀವಿ. ಅವನು ವೈಯಕ್ತಿಕ ಕಾರಣಗಳಿಂದ ಹಾಕ್ಕೊಂಡಿದ್ದಾನೆ. ಬಟ್ ಶಿಸ್ತಿನ ಇಲಾಖೆಯಲ್ಲಿ ಆ ಥರ ಹಾಕೋದು ಇಸ್ ನಾಟ್ ಪರ್ಮಿಟೆಡ್ ಆಲ್ಸೋ ಆ್ಯಂಡ್ ಇಟ್ ಇಸ್ ನಾಟ್ ಗುಡ್ ಆಲ್ಸೋ. ಸೊ ಅದ್ರ ಸಲುವಾಗಿ ನಾವೊಂದು PSI ಕಡೆಯಿಂದ ರಿಪೋರ್ಟ್ ತೊಗೊಂಡಿದ್ದೀವಿ. ರಿಪೋರ್ಟ್ ತೊಗೊಂಡ್ಬಿಟ್ಟು ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತಾ ಇದ್ದೀವಿ. ಒಂದನೇದ್ದು. ಎರಡನೇದ್ದು, ಸಿಬ್ಬಂದಿಯವರಿಗೆ ಯಾವುದೇ ಥರದ್ದು ಕಷ್ಟ ಇದ್ದಲ್ಲಿ, ಯಾವುದಾದ್ರು ತೊಂದರೆ ಇದ್ದಲ್ಲಿ ಅಟ್ ಆಲ್ ಲೆವೆಲ್ಸ್, ಅಟ್ ಸ್ಟೇಷನ್ ಲೆವೆಲ್ ಇರಲಿ, ಇನ್ಸ್ಪೆಕ್ಟರ್ ಲೆವೆಲಲ್ಲಿ DSPs ಇರ್ತಾರೆ, ನಾವು ಇರ್ತೀವಿ. ನಮಗೆ ಬಂದು ವೈಯಕ್ತಿಕ ಕಾರಣದಲ್ಲಿ ಅವ್ರಿಗೇನು ಪರ್ಸ್ನಲ್ ಇರಲಿ ಅಥವಾ ಪ್ರೊಫೆಷ್ನಲ್ ಇರಲಿ, ನಾವು ಯಾವಾಗಲೂ ಅವರಿಗೆ ಸಹಾಯ ಮಾಡೋಕ್ಕೆ ಸಿದ್ಧರಿರ್ತೀವಿ. ಅದು ಅಲ್ಲದೆ ನಮ್ಮ ಸಮಾಲೋಚಕರು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಸೊ ಅವ್ರಿಗೂ ಕೂಡ ಹೋಗಿ ಅಪ್ರೋಚ್ ಆದಲ್ಲಿ ಪ್ರೊಫೆಷ್ನಲ್ ಇರಲಿ ಅಥವಾ ಸ್ಟ್ರೆಸ್ಫುಲ್ ಏನಿದ್ರು ಅವರು ಕೂಡ ಅದು ನಿವಾರಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇವೆಲ್ಲ ಇಷ್ಟು ಅನುಕೂಲಗಳು ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ಬಟ್ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಟ್ರೈನಿಂಗಲ್ಲೇ ನಮಗೆ ಹೇಳ್ಕೊಟ್ಟಿರ್ತಾರೆ. ಇಟ್ ಈಸ್ ಅ ನೋನ್ ಫ್ಯಾಕ್ಟ್. ಸೊ ಸ್ಟ್ರೆಸ್ ಎಲ್ಲ ಮ್ಯಾನೇಜ್ ಟ್ರೈನಿಂಗಲ್ಲಿ ಆಗಿರುತ್ತೆ. ರೆಗ್ಯುಲರಾಗಿ ಪರೇಡ್ ಮಾಡ್ತಾ ಇರ್ತೀವಿ. ಬಂದೋಬಸ್ತುಗಳು ಇದ್ದಿದೆ ಸಹಜವಾಗಿ. ಸೊ ಸ್ಟ್ರೆಸ್ ಇದ್ದಲ್ಲಿ ನಮಗೆ ಬಂದು ಕಾಣಬೇಕು. ಅವರು ಕೂಡ ನಮಗೆ ಬಂದು ಕಾರಣದಲ್ಲಿ ನಾವು ಅವರಿಗೆ ವೈಯಕ್ತಿಕವಾಗಿ ಅಟೆನ್ಷನ್ ಕೂಡ ಕೊಡ್ತಿದ್ವಿ. ಸೊ ಬಟ್ ಹಾಗೆ ಮಾಡಿದ್ದಾರೆ ಅವರು. ಸೊ ಅದ್ರ ಬಗ್ಗೆ ನಾವು ಶಿಸ್ತಿನ ಕ್ರಮ ಜರುಗಿಸ್ತಾ ಇದ್ವಿ. ವೈಯಕ್ತಿಕ ಕಾರಣಗಳಿದ್ದಲ್ಲೇ ಯಾವಾಗಾದರೂ ರಜೆ ಕೊಡ್ತೀವಿ. ಇವ್ರಿಗೂ ಕೂಡ ಒಂದು ವರ್ಷದಲ್ಲಿ 25 ರಜೆ ತೊಗೊಂಡಿದ್ದಾರೆ ಅವರು ರಜೆ ತೊಗೊಂಡಿದ್ದಾರೆ. ಬಟ್ ಅದೇ ಹೇಳ್ತಾ ಇದ್ದೀವಲ್ಲ, ವೈಯಕ್ತಿಕ ಕಾರಣಗಳಿದ್ದಲ್ಲಿ ಏನಾದರೂ ಎಕ್ಸ್ಟ್ರಾ ಬೇಕಾದಲ್ಲಿ ಖಂಡಿತವಾಗಿ ನಾವು ಅವ್ರಿಗೆ ಅಪ್ರೋಚ್ ಮಾಡೋದಲ್ಲಿ ನಾವು ಕೊಡ್ತೀವಿ. ಆ ಥರ ಏನೂ ಕೊಡ್ಲಾರ್ದಂಗೆ ಯಾರು ಆಫೀಸರ್ಸ್ ಯಾರೂ ಮಾಡೋದಿಲ್ಲ. ಸೊ ಅದಕ್ಕೆ ವಿಲೇಜದ ಹಂತದಲ್ಲಿ ಇನ್ಸ್ಪೆಕ್ಟರ್ಸ್ ಇರ್ತಾರೆ, DSP ಇರ್ತಾರೆ, ನಾವಿರ್ತೀವಿ. ಅಂಥದ್ದೇನದು ಅವ್ರು ತೊಂದರೆ ಇದ್ದಲ್ಲಿ ನಮಗೆ ಬಂದು ಮಾತಾಡಿಸ್ದಲ್ಲಿ ನಾವು ನಿವಾರಣೆ ಕೊಡ್ತೀವಿ. ಅನ್ನ ಕೊಟ್ಟಂತ ಒಂದು ಕೆಲಸ ಸರ್. ಈಗ ಅಲ್ಲಿರ್ತಕ್ಕಂತಹ ಸಿಬ್ಬಂದಿ ಈ ತರ ಆಗ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಏನೋ ಕಿರುಕುಳ ಅನುಭವಿಸಿದಾನ ಏನಾದ್ರು ಮೇಲಧಿಕಾರಿಗಳಿಂದ ಏನಾದ್ರು ವೈಯಕ್ತಿಕವಾಗಿ ನಿಂದನೆ ಅದ್ರ ಬಗ್ಗೆ ವರದಿ ತಗೊಳ್ತೀವಿ. ನಮಗೆ ಗೊತ್ತಿದ್ದಂಗೆ ಅವ್ರಿಗೆ ಲೀವ್ ಕೊಡ್ತಾ ಇದ್ದೀವಿ. ಅವ್ರು ನಮ್ಮ ಬಂದು ಅಪ್ರೋಚ್ ಮಾಡೋದ್ರಲ್ಲಿ ಅವ್ರಿಗೇನು ತೊಂದರೆ ಇದ್ದಲ್ಲಿ ನಾವು ಅಟೆಂಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ವೈಯಕ್ತಿಕ ಪೋಸ್ಟ್ ಅದು ಆಸ್ ಆನ್ ಯೂನಿಫಾರ್ಮ್ ಸರ್ವಿಸ್ ಯು ಆರ್ ನಾಟ್ ಅಲೌಡ್ ಟು ಡೂ ಇಟ್. ಸೊ ನಾವು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಎಕ್ಸ್ಪ್ಲನೇಷನ್ ಕಾಲ್ ಮಾಡ್ತೀವಿ. ಮುಂದೆ ಅವ್ರು ಏನು ಯಾಕೆ ಮಾಡಿದ್ರಂತ ಮುಂದಿನ ಹಂತ. ಸೊ ಆ ಥರ ಮಾಡುವಂಗಿಲ್ಲ. ಆ್ಯಸ್ ಎ ಪೊಲೀಸ್ ಡಿಪಾರ್ಟ್ಮೆಂಟು ನೀವು ಸ್ಟ್ರೆಸ್ಫುಲ್ ಅಂಥೇಳಿ ನಮಗೆ ಟ್ರೈನಿಂಗ್ ಕೊಟ್ಟಿರೋದೇ ಅದಕ್ಕೆ. ವರ್ಷಾನುಗಟ್ಟಲೆ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಪರೇಡ್ ಮಾಡ್ತೀವಿ ನಾವು. ಇರುತ್ತೆ, ಇಟ್ ಈಸ್ ಎ ಸ್ಟ್ರೆಸ್ಫುಲ್ ಇದು. ಬಟ್ ಅದಕ್ಕೂ ನಾವು ನಮ್ಮಲ್ಲಿ ಬಂದಲ್ಲಿ ನಾವು ಅದಕ್ಕೆ ನಿವಾರಣೆ ಕೊಡ್ತೀವಿ. ವೈಯಕ್ತಿಕ ಕಾರಣ ಇರಲಿ, ಪ್ರೊಫೆಷ್ನಲ್ ಇರಲಿ, ನಾವು ಎಕ್ಸ್ಟ್ರಾ ಅವಕಾಶ ಮಾಡಿ ಕೊಡ್ತೀವಿ.